ಅನುಪಮ ತನ್ನ ಫ್ಯಾಮಿಲಿ ಜೊತೆ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿರ್ತಾಳೆ. ಅತ್ತೆ, ಮಾವ, ಗಂಡ, ಮೈದ್ನ, ಹಾಗೆ ಅನುಪಮನ ಮಕ್ಕಳಾದಂಥ ದಿವ್ಯಾ, ನಿರೂಪ್, ಹೀಗೆ ಎಲ್ಲರೂ ಇರ್ತಾರೆ. ಹೇಳ್ಕೊಳ್ಳೋದಕ್ಕೆ ಏನು ರಿಚ್ ಫ್ಯಾಮಿಲಿ ಆಗಿಲ್ಲ, ಬಟ್ ಅದು ಪರವಾಗಿರಲಿಲ್ಲ ಅವರ ಒಂದು ಇದಕ್ಕೆ. ಆದರೆ ಆ ಮನೇಲಿ ನಡೆದಂಥ ಒಂದು ಘಟನೆ ಅವ್ರ ಸಂಸಾರನೇ ನುಚ್ಚು ನೂರು ಆಗಿ ಮಾಡಿಬಿಡುತ್ತೆ. ಅಂದು ಆ ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಈಗ ಒಂದು ಚಿಕ್ಕ ವಿಚಾರಕ್ಕೆ ಅವ್ರ ಮನೇಲಿ, ಅನುಪಮ ಮನೇಲಿ ಗಲಾಟೆ ಆಗುತ್ತೆ. ಆ ಜಗಳದಿಂದ ಅನುಪಮ ಬೇಜಾರು ಮಾಡಿಕೊಂಡು ತನ್ನ ಮಕ್ಕಳನ್ನು ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗ್ತಾಳೆ. ಮನೆಯವರು ಎಲ್ಲೋ ಜಾತ್ರೆ ನೋಡೋಕೆ ಹೋಗಿರ್ಬೋದು, ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಎಷ್ಟೊತ್ತಾದರೂ ಅನುಪಮ ವಾಪಸ್ ಬರಲ್ಲ. ಅದನ್ನು ನೋಡಿ ಅನುಪಮ ಗಂಡನ ಮನೆಯವರು ಅವಳನ್ನು ಹುಡ್ಕೋದಿಕ್ಕೆ ಅಂತ ಹೋಗ್ತಾರೆ. ಜಾತ್ರೆ ಎಲ್ಲ ನೋಡ್ತಾರೆ, ಸಿಗೋದೇ ಇಲ್ಲ. ಊರಾಚೆ ಒಳಗಡೆ ಎಲ್ಲ ಕಡೆನೂ ನೋಡ್ಕೊಂಬರ್ತಾರೆ, ಸಿಗಲ್ಲ. ಅದರಿಂದ ಬೇಜಾರಾಗಿ ಮತ್ತೆ ಮನೆಗೆ ಬಂದು ಎಲ್ಲರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಆ ಊರಿನ ಜನಕ್ಕೆ ಏನು ಗೊತ್ತು, ಎಲ್ಲ ಅವ್ರ ಜಾತ್ರೆಯಲ್ಲಿ ಸಂಭ್ರಮದಲ್ಲಿ ಮುಳುಗಿರ್ತಾರೆ. ಜಾತ್ರೆ ಎಲ್ಲ ಮುಗಿಯುತ್ತೆ, ಬೆಳಗ್ಗೆನೂ ಆಗುತ್ತೆ. ಮತ್ತು ಜಾತ್ರೆಗೆ ಅಂತ ಬಂದಿರೋ ನೆಂಟರಸ್ತರುಗಳೆಲ್ಲನ ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಬಾವಿ ಹತ್ರ ಏನೋ ತೇಲ್ತಾ ಇರೋ ಥರ ಕಾಣಿಸುತ್ತೆ. ಹತ್ರ ಹೋಗಿ ನೋಡ್ತಾರೆ, ಅಲ್ಲಿ 2 ಹೆಣ ತೇಲ್ತಾ ಇರುತ್ತೆ. ಅದನ್ನು ನೋಡಿ ಹೆದರ್ಕೊಂಡು ಊರಿನ ಮುಖ್ಯಸ್ಥರಿಗೆ ತಿಳಿಸ್ತಾರೆ. ಅವರು ಅವ್ರ ಗಂಡನ ಮನೆಯವ್ರಿಗೆಲ್ಲ ತಿಳಿಸಿ ಮತ್ತು ಪೊಲೀಸರಿಗೆಲ್ಲ ತಿಳಿಸಿ ಆ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ. ಊರಿನ ಜನ ಮತ್ತು ಎಲ್ಲರೂ ಹೋಗಿ ನೋಡಿದ್ರೆ ಅಲ್ಲಿ ಅನುಪಮ ತನ್ನ ಮಕ್ಕಳ ಜೊತೆ ಬಾವಿಗೆ ಬಿದ್ದು ಸತ್ತೋಗಿರ್ತಾಳೆ. ಹೌದು, ಅದನ್ನು ನೋಡಿದ ಆ ಗಂಡನ ಮನೆಯವರು ಮತ್ತು ಗಂಡ ತುಂಬಾ ದುಃಖ ಪಡ್ತಾರೆ. ಹೀಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅವ್ರ ಮನೆಯವರು. ಮತ್ತು ಪೊಲೀಸ್ನವ್ರು ಬರ್ತಾರೆ, ಎಲ್ಲರೂ ಹೆಣಗಳನ್ನ ಮೇಲೆತ್ತುತ್ತಾರೆ. ಆ ಹೆಣಗಳನ್ನೆಲ್ಲ ನೋಡಿ ಊರಿನ ಜನಕ್ಕೂ ಕೂಡ ಮನಸ್ಸು ಕರಗದೇ ಇರೋದಿಲ್ಲ. ಹೆಣಗಳನ್ನೆಲ್ಲ ಊರಿಗೆ ತರ್ತಾರೆ. ಪೊಲೀಸ್ನವರು ಅವರ ವಿಚಾರಣೆ ಎಲ್ಲ ಮುಗಿಸಿ ಪೋಸ್ಟ್ ಮಾರ್ಟಮ್ಗೆ ಬರ್ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಕೂಡ ಆಗುತ್ತೆ. ಊರಿನ ಜನ ಅವ್ರ ಪದ್ಧತಿ ಥರ ಊರಾಚೆ ತೊಗೊಂಡೋಗಿ, ಅಂದರೆ ಅಲ್ಲೊಂದು ಕಾಡಿರುತ್ತೆ, ಆ ಕಾಡಲ್ಲಿ ತೊಗೊಂಡೋಗಿ ಯಾರೇ ಸತ್ತರು, ವಿಷ ಕುಡಿದ್ರು, ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಸತ್ತಿರೋ ಅಂಥವ್ರನ್ನ ತೊಗೊಂಡೋಗಿ ಅಲ್ಲಿ ಸುಟ್ಟಾಕ್ತಾರೆ. ಅದೇ ಪ್ರೊಸೀಜರ್ನ ಇಲ್ಲೂ ಕೂಡ ಫಾಲೋ ಅಪ್ ಮಾಡ್ತಾರೆ. ಸುಟ್ಟಾಕಾದ್ಮೇಲೆ ಅಲ್ಲಿ ಇರೋವಂಥ ಬೂದಿನೆಲ್ಲ ಒಂದು ಪಾತ್ರೆಗೆ ಅಥವಾ ಒಂದು ಮಡಿಕೆಗೆ ತುಂಬಿಕೊಂಡು ತೊಗೊಂಬರ್ತಾರೆ. ತೊಗೊಂಬಂದು ಅದನ್ನು ಅವ್ರ ಮನೆ ತೋಟ ಇರುತ್ತಲ್ಲ, ಆ ತೋಟದಲ್ಲಿ ಅದನ್ನು ಮುಚ್ಚುತ್ತಾರೆ. ಮುಚ್ಚಿ ಅದಕ್ಕೆ ಪೂಜೆ ಕೂಡ ಮಾಡಿಸ್ತಾರೆ. ಊರಿನ ಜನ ನೆಂಟರು ಎಲ್ಲ ಆ ಗಂಡನ ಮನೆಯವ್ರಿಗೆ ಧೈರ್ಯ ಹೇಳಿ, ಆಗಿದ್ದಾಗೋಯ್ತು ಬಿಟ್ಬಿಡಿ, ಮುಂದಾದರೂ ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಮುಂದಿಂದ ಏನು ಕಾರ್ಯ ಇದೆ ನೋಡಿ ಅಂತ ಹೇಳಿ ಎಲ್ಲರೂ ಹೋಗ್ತಾರೆ. ಅವತ್ತು ನಮ್ಮೂರಗಳೆಲ್ಲನ ಸತ್ತಂಥವ್ರು ದೆವ್ವ, ಭೂತ ಈ ಥರ ಅಗೋಚರ ಶಕ್ತಿಯಾಗಿ ರೂಪುಗೊಳ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ಶಾಸ್ತ್ರಗಳನ್ನು ಮಾಡ್ತಾರೆ. ಅದೇ ರೀತಿ ಅವ್ರ ಮನೇಲಿ ಕೂಡ ಶಾಸ್ತ್ರನ ಮಾಡಿದ್ರು. ಸ್ವಲ್ಪ ಅಕ್ಕಿ ಸುರಿದು ಆ ಅಕ್ಕಿ ಮೇಲೆ ಒಂದು ಚೊಂಬಲ್ಲಿ ತುಂಬ ನೀರಿಟ್ಟು ಅದ್ರ ಮೇಲೆ ಒಂದು ಮರ, ಅಂದರೆ ಈಗ ಅಕ್ಕಿ ಎಲ್ಲನ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರಲ್ಲ ಮರ, ಆ ಮರನ ದಬಾಕಿ ಅದರ ಮೇಲೆ ಒಂದು ದೀಪ ಹಚ್ಚಿಡ್ತಾರೆ. ಅದು ನೀರು ಖಾಲಿ ಆಗದೆ ಮತ್ತು ಅಕ್ಕಿ ಎರಚಾಡದೆ ಹಾಗೆ ಇತ್ತು ಅಂದರೆ ಅವರು ಪ್ರೇತಾತ್ಮ ಆಗಲ್ಲ. ಎಲ್ಲ ಇಟ್ಟಾಗೆ ಇತ್ತು ಅಂದರೆ ಏನೂ ತೊಂದರೆ ಇಲ್ಲ ಅಂತ ಆ ಊರಿನ ಜನ ಈ ಶಾಸ್ತ್ರನ ತುಂಬ ನಂಬ್ತಾರೆ, ಹಾಗೆ ಮಾಡ್ತಾರೆ ಕೂಡ. ಅವ್ರ ಮನೇಲಿ ಸೇಮ್ ಪ್ರೊಸೀಜರ್ ಮಾಡ್ತಾರೆ, ಹಾಗೆ ಎಲ್ಲರೂ ಅಲ್ಲೇ ಮಲಗ್ತಾರೆ ಕೂಡ. ಆದರೆ ಬೆಳಗ್ಗೆ ಎದ್ದು ನೋಡಿದಾಗ ಆ ದೃಶ್ಯ ನೋಡಿ ಎಲ್ಲರೂ ಬೆವ್ತೋಗ್ತಾರೆ. ಹೌದು, ಅಕ್ಕಿ ಎಲ್ಲ ಕಡೆ ಹೆಚ್ಚಿರುತ್ತೆ, ನೀರು ಹಾಗೆ ಖಾಲಿಯಾಗಿರುತ್ತೆ, ಮರ ಇಟ್ಟಾಗೆ ಇರುತ್ತೆ.
ಇದನ್ನೆಲ್ಲ ನೋಡಿ ತುಂಬ ಎದುರೋಗ್ತಾರೆ ಅವ್ರ ಮನೆಯವರು. ಮುಂದೆ ಏನು ತೊಂದರೆ ಕಾದಿದೆಯಪ್ಪ ಅಂತ ತುಂಬಾ ಹುಡುಕ್ತಾರೆ. ಊರಿನ ಜನಕ್ಕೆಲ್ಲ ಗೊತ್ತಾಗೋದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳೋದೇ ಇಲ್ಲ, ಬೇಗ ಎಲ್ಲರಿಗೂ ಗೊತ್ತಾಗುತ್ತೆ. ಅವರೆಲ್ಲ ಮಾಮೂಲಿಯಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಹೀಗೆ ಅಷ್ಟ ಆಗುತ್ತೆ, ಏನಾಗುತ್ತೋ ನೋಡೋಣ ಅಂತೆಲ್ಲ ಸುಮ್ಮನೆ ಆಗ್ತಾರೆ. ಮತ್ತು 11 ದಿವಸ ಕಳೆಯುತ್ತೆ. 11 ದಿವಸ ಆದಮೇಲೆ ಆ ಕಡೆ ಎಲ್ಲನ ಪಿಂಡ ಇಡೋದು ಅಥವಾ ಹಾಲು ತುಪ್ಪ ಬಿಡೋದು ಅನ್ನೋ ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರನ ಮಾಡೋಕ್ಕೋಸ್ಕರ ಅವರು ಊತಿಟ್ಟಿರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲೋಗಿ ಮಾಡೋಕ್ಕೋದಾಗ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಕಾಗೆ ಮುಟ್ಟದೇ ಇರೋದು ಪಿಂಡನ, ಮತ್ತು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಾಗತ್ತೆ. ಅದನ್ನೆಲ್ಲ ನೋಡಿ ಜನ ಮತ್ತು ಅವ್ರ ಮನೆಯವರು ತುಂಬಾ ಹೆದರುತ್ತಾರೆ. ಆಯಿತು ಬಿಡಿ ನೋಡೋಣ ಅಂದ್ಕೊಂಡು ಎಲ್ಲ ಸುಮ್ಮನಾಗ್ತಾರೆ. ಹಾಗೆ ಒಂದು ಸ್ವಲ್ಪ ದಿನ ಕಳೀತಿದ್ದಾಗೆ ಅನುಪಮ ಮನೆ ಸುತ್ತ ಇರ್ತಾರಲ್ಲ ಮನೆಗಳು, ಆ ಮನೆಗಳ ಮೇಲೆಲ್ಲ ಕಲ್ಲುಗಳು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೈಟ್ ಹೊತ್ತು. ಏನಪ್ಪ ಹೀಗಾಗ್ತಾ ಇದೆಯಲ್ಲ ಅಂತ 1 ದಿನ 2 ದಿವಸ ಸುಮ್ಮನಾಗ್ತಾರೆ. ಆದರೆ ಅದು ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಮನೆಗಳಲ್ಲಿ ಅನುಪಮ ಮನೆಯಲ್ಲಿ ಆತ್ಮಗಳು ಓಡಾಡೋ ಅಂಥದ್ದು ಮತ್ತು ಅಳೋ ಅಂಥದ್ದು ಎಲ್ಲ ಜಾಸ್ತಿ ಆಗುತ್ತೆ. ಅವರು ಏನು ತೊಗೊಂಡೋಗಿ ಮುಚ್ಚಿಟ್ಟಿದ್ರು ತೋಟದಲ್ಲಿ, ಅಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಓಡಾಡ್ತಾ ಇದ್ದರೆ ಅಥವಾ ಅಲ್ಲಿ ಇದು ಮಾಡ್ತಾಯಿದ್ರೆ ತುಂಬ ಗಾಡಿಗಳಲ್ಲಿ ಆಕ್ಸಿಡೆಂಟ್ ಆಗೋದು, ಬೀಳೋದು, ಈ ಥರ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಇದನ್ನೆಲ್ಲ ನೋಡಿ ಜನ ಏನೋ ಆಗಿದೆ ಅನ್ನೋ ಒಂದು ಕ್ಲಾರಿಟಿ ಬರ್ತಾರೆ. ಆ ಬಾವಿಲಿ ಏನು ಬಿದ್ದಿದ್ರು ಓಡಾಡ್ತಾ ಇದ್ದಾರೆ ನೈಟ್ ಹೊತ್ತ, ಏನಾದರೂ ಬಂದು ಬೀಳೋ ಥರ ಸೌಂಡ್ ಕೇಳಿಸೋದು, ಈ ಥರ ಎಲ್ಲ ಕೇಳಿಸ್ತಾ ಇರುತ್ತೆ ಅವರಿಗೆ. ಜನಗಳಿಗಂತೂ ತುಂಬಾ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಸರ್ ಇದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಅಷ್ಟರೊಳಗೇನೆ ಅವ್ರು ಸತ್ತೊಂದು 3 ತಿಂಗಳು ಒಳಗೇ ಆ ಮನೆ ಮಾವ ಏನಿರ್ತಾರೆ ಅವ್ರು ಕೂಡ ಸತ್ತೋಗ್ತಾರೆ. ಹೌದು, ಸತ್ತೋಗ್ತಾರೆ. ಏನೂ ಕಾಯಿಲೆ ಇರೋದಿಲ್ಲ, ಇದ್ದಕ್ಕಿದ್ದಾಗೆ ಸತ್ತೋಗ್ತಾರೆ. ಅವರನ್ನು ಇನ್ನೇನು ಮಾಡೋದಕ್ಕಾಗುತ್ತೆ, ಮಾಮೂಲಿಯಾಗಿ ಎಲ್ಲದನ್ನು ಮುಗಿಸ್ತಾರೆ. ಮುಗಿಸಾದ್ಮೇಲೆ ಇದು ಮನೆಯಲ್ಲಿ ತುಂಬ ಪಾತ್ರೆ ಬೀಳೋವಂಥದ್ದು, ತುಂಬ ಕಾಟ ಜಾಸ್ತಿ ಆಗಿರುತ್ತೆ ಅನುಪಮ ಮನೆಯಲ್ಲಿ. ಸರಿ ಹೀಗೆ ಬಿಟ್ಟರೆ ಆಗಲ್ಲ ಅಂತೇಳಿ ಎಲ್ಲ ಹೋಗಿ ಶಾಸ್ತ್ರ ಕೇಳೋದು ಆ ಥರ ಮಾಡ್ತಾರೆ. ಮಾಡಾದಮೇಲೆ ಅವರು ಇಲ್ಲ ಇದನ್ನು ಹೀಗೆ ತುಂಬ ಶಕ್ತಿಶಾಲಿ ಇದೆ, ಅದು ನೊಂದು ಇಬ್ಬರು ಮಕ್ಕಳು ಕೂಡ ತೊಗೊಂಡೋಗಿ ಬಿದ್ದಿರೋ ಅಂಥ ತಾಯಿ ಜೀವ, ಹಂಗಾಗಿ ಅವರನ್ನು ನಾವು ನಾಶ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ, ಅದಕ್ಕೊಂದು ಶಾಸ್ತ್ರ ಇದೆ, ಆ ಶಾಸ್ತ್ರದ ಪ್ರಕಾರ ಮಾಡಿ ಅಂತ ಹೇಳ್ತಾರೆ. ಆಯಿತು ಮಾಡೋಣ ಸರ್ ಅಂತೇಳಿ ಅವರೂ ಕೂಡ ಏನಂತ ಕೇಳ್ಕೊಂಡ್ಬಂದು ಊರಿನ ಜನಗಳ ಪರ್ಮಿಷನ್ ತೊಗೊತಾರೆ. ಅದಕ್ಕೆ ಊರಿನ ಜನದ ಹತ್ರ ಎಲ್ಲ ಮನೆಯಲ್ಲಿ ಫಸ್ಟ್ ಅನುಪಮ ಮನೇಲಿ ಪೂಜೆ ಎಲ್ಲ ಮಾಡಿಸಿ ಅಲ್ಲಿಂದ ಬಂದು ಊರಿನ ಸುತ್ತ ಪೂರ್ತಿ ಬಂದು ಅವ್ರ ಮನೆಗೆ ಒಂದೊಂದು ಮನೆಯಲ್ಲಿ 1 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿ ಆ ಶಾಸ್ತ್ರ ಮಾಡಬೇಕಿರುತ್ತೆ. ಅದೇ ಥರ ಮಾಡ್ತಾರೆ. ಮಾಡಾದಮೇಲೆ ಏನು ಶಾಸ್ತ್ರ ಮಾಡ್ತಾರೆ ಅಲ್ಲಿ ಅಂತಂದರೆ ಗಾಳಿ ಕಲ್ಲು ಅಂತ ಹೋಗ್ತಾರೆ. ಈ ಸೈಡ್ ಕಲ್ಲಲ್ಲಿ ಏನೇನೋ ಪ್ರೊಸೀಜರ್ ಇರುತ್ತೆ, ಅದು ಇನ್ನೊಂದು ಕೇಳೋಣ ವಿಡಿಯೋದಲ್ಲಿ. ಆ ಪ್ರೊಸೀಜರ್ ಇದು ಮಾಡ್ತಾರೆ. ಆಯಿತು, ಗಾಳಿ ಕಲ್ಲು ಊಹಿಸ್ತಾರೆ. ಅದಾದಮೇಲೆ ಕಮ್ಮಿ ಆಗುತ್ತಾ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಇದು ಪಾರ್ಟ್ 2 ನೀವು ಮತ್ತೆ ಕೇಳಬೇಕನ್ನಂಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.